ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನಗೆ ಇವತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಅದಕ್ಕೆ ಜಾಗಿ ಕ್ವಾರ್ಟರ್ಸಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೆ. ಉಗುಳು ನುಂಗೋಕ್ಕಾಗ್ತಿರಲಿಲ್ಲ, ಅಷ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ ಗಂಟಲು. ಚಾರ್ವಿ ಅಲ್ಲಿ ಸ್ವಲ್ಪ ಹುಷಾರಾದ್ಲು, ಹೆಂಗೋ ಒಂದು 50% ಕ್ಯೂರ್ ಆಗಿದ್ದಾಳೆ. ಇನ್ನೊಂದು 50% ಕ್ಯೂರ್ ಆಗಿಲ್ಲ. ಅವಳಿಗೆ ವಾಸಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನನಗೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಈ ಹಾಸ್ಪಿಟಲ್ಗೆ ಬಂದಿದ್ದೆ. ಅವಾಗ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆಮೇಲೆ ಹೊರಗಡೆ ಬಂದು ಆಟೋ ಬುಕ್ ಮಾಡೋಣ ಅಂದ್ಬಿಟ್ಟು ನೋಡಿದೆ. ಅಲ್ಲಿ ತುಂಬ ರಶ್ ಇತ್ತು, ಆಟೋಗಳು ಬರ್ತಾ ಇರಲಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ಕೋತಾ ಇದ್ರು. ಇವತ್ತು ಮೈಸೂರಿಗೆ ಮುಖ್ಯಮಂತ್ರಿಯವರಾದ ಡಿ.ಕೆ. ಶಿವಕುಮಾರ್ ಸರ್ ಬರ್ತಾಯಿದ್ರು. ಅದಕ್ಕೋಸ್ಕರ ರೋಡೆಲ್ಲ ಈ ಥರ ಬ್ಲಾಕ್ ಆಗಿಬಿಟ್ಟಿತ್ತು. ಸರಿ, ಓಕೆ, ನೋಡೋಣ ನಾವು ಅಂತ ಅಂದ್ಬಿಟ್ಟು ಚಾರ್ವಿ ಅಮ್ಮ ನಾವು ನೋಡೋಣಮ್ಮ ಪ್ಲೀಸ್ ಅಂತ ಹೇಳ್ತಿದ್ಲು. ಸರಿ, ಅವಳಿಗೂ ಈ ಥರದ್ದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಅವಳೆಲ್ಲೂ ನೋಡಿಲ್ಲ. ಅದಕ್ಕೆ ಹೊರಗಡೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅಷ್ಟರಲ್ಲಿ ಅವರು ಬಂದೇ ಬಿಟ್ಟರು. ಇಲ್ಲಿ ಆ್ಯಪಲ್ದು ಹೂನಾರ ಮಾಡಿದರು. ತುಂಬ ದೊಡ್ಡದಿತ್ತು ಆ್ಯಪಲ್ ಹೂನಾರ. ಹತ್ರದಲ್ಲಿ ನೋಡೋಕ್ಕೆ, ವಿಡಿಯೋದಲ್ಲಿ ಅಷ್ಟೊಂದು ದೊಡ್ಡದು ಅಂತ ಕಾಣಿಸ್ತಿಲ್ಲ, ಹತ್ರದಲ್ಲಿ ನೋಡೋಕ್ಕೆ ಸಿಕ್ಕಾಬಟ್ಟೆ ದೊಡ್ಡದಿತ್ತು. ನಿಜವಾಗ್ಲೂ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಎಷ್ಟು ಖುಷಿ ಇರುತ್ತಲ್ವ ಲೈಫಲ್ಲಿ. ನಾವು ಹುಟ್ಟುವಾಗ ಏನೇನೂ ಇರಲ್ಲ, ಝೀರೋಯಿಂದ ಹುಟ್ಟಿರ್ತೀವಿ. ಬೆಳಿಬೇಕಾದ್ರೆ ಏನಾಗ್ತೀವಿ, ಮುಂದೆ ಏನಾಗುತ್ತೆ ಅನ್ನೋದೇನೂ ಗೊತ್ತಿರಲ್ಲ. ಬೆಳೀತಾ ಬೆಳೀತಾ ಈ ಥರ ಒಬ್ಬ ವ್ಯಕ್ತಿಯಾಗಿ ಇಷ್ಟೊಂದು ಜನ ಸಂಪಾದನೆ ಮಾಡಿಕೊಂಡು ಇಷ್ಟೊಂದು ಸಮಾರಂಭಗಳಲ್ಲಿ ಭಾಗವಹಿಸಿ ಇಷ್ಟು ಎತ್ತರಕ್ಕೆ ಬೆಳಿತೀವಿ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಅನಿಸುತ್ತೆ ಅವ್ರ ಫ್ಯಾಮಿಲಿಗೆ, ಅವ್ರ ಪೇರೆಂಟ್ಸ್ಗೆ ಅಲ್ವಾ. ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡಿ ಕಾಣ್ತಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಇವರೇನೆ. ಅವರು ಅಲ್ಲಿಂದ ಬಂದಾಗ ಜಸ್ಟ್ ಅವ್ರ ಹತ್ರ ಈಗ ಮಾಡಿದ್ದಷ್ಟೇ ಹೂನಾರ, ಆದರೆ ಇದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರಲ್ವ ಮಾಡೋಕ್ಕೆ. ಒಂದು ಸೆಕೆಂಡ್ ಕೂಡ ಅವ್ರಿಗೆ ಈ ಹೂನಾರ ಹಾಕಲಿಲ್ಲ. ಇದು ಮಾಡಬೇಕು ಅಂದರೆ ಇಲ್ಲ ಅಂದ್ರೂ ಒಂದು 4 to 5 hours ಹಾಗೆ ಆಗಿರುತ್ತೆ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಹೂನಾರ ಮಾಡೋದ್ರಲ್ಲಿ. ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ಕಂಪ್ಲೀಟ್ ಆದಮೇಲೆ ಅವರು ಕಾರಲ್ಲಿ ಇವಾಗ ಚಾಮುಂಡಿ ಬೆಟ್ಟ ಟೆಂಪಲ್ಗೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಲಾಸ್ಟಲ್ಲಿ ಆ್ಯಪಲ್ ಕತೆ ಏನಾಯಿತು ನೋಡಿ. JCB ಅವರು ಕೆಳಗಡೆ ಅದನ್ನು ಮೂವ್ ಮಾಡಿದ್ರು. ಅಷ್ಟಕ್ಕೆ ಎಲ್ಲರೂ ಕಿತ್ಕೊಂಡು ಜಾತ್ರೆ ಆ್ಯಪಲ್ಗೋಸ್ಕರ ಎಷ್ಟು ಜನ ಬಿದ್ದರು, ಎಷ್ಟು ಜನ ಎದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಸೈಡಲ್ಲಿ ನಿಂತಿದ್ದೆ, ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಎಲ್ಲ ಕಿತ್ಕೊಂಡು ತಿಂತಾಯಿದ್ರು. ನೋಡಲ್ಲ ಏನಾಯ್ತು ಅಂತ. ಆಮೇಲೆ ಅನ್ನಿಸ್ತು ಕಿತ್ಕೊಂಡು ತಿನ್ನುವಾಗ ಎಲ್ಲರೂ ಇದು ಬೆಳಿಗ್ಗೆ ಇದು ಮೆರವಣಿಗೆಗೆ ಅಂತ ಬಂದಿದ್ರಲ್ಲ ಗೊತ್ತಾ, ವೇಷ ಎಲ್ಲ ಹಾಕ್ಕೊಂಡು. ಅವರು ತುಂಬ ಹಸುವಾಗಿತ್ತು ಪಾಪ. ಕಿತ್ಕೊಂಡು ತಿನ್ನಬೇಕಾದ್ರೆ ಎಷ್ಟು ಅನುಭವಿಸ್ಕೊಂಡು ತಿಂತಿದ್ರಪ್ಪ ದೇವರೇ. ಹೊಟ್ಟೆ ತುಂಬ ಅಷ್ಟೋಗಿತ್ತು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ತಿನ್ನಬೇಕಾದ್ರೆ ನಿಜವಾಗ್ಲೂ ಪಾಪ ಅನ್ನಿಸ್ಬಿಡ್ತು ನನಗೆ. ಇವರನ್ನು ನಾವು ಲಿಂಗದಿರಪ್ಪ ಅಂತ ಕರಿತೀವಿ. ಇವ್ರನ್ನ ನೋಡಿದ್ರೆ ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು ನನಗೆ ಚಿಕ್ಕದ್ರಲ್ಲಿ ಅಂತಲ್ಲ, ಇವಾಗ್ಲೂ. ಆ್ಯಕ್ಚುಲಿ ಇವ್ರು ತುಂಬ ಸ್ವಲ್ಪ ಚಿಕ್ಕ ಹುಡುಗರು ಅನಿಸುತ್ತೆ.
ಅವರೆಲ್ಲ ಹೋದ್ಮೇಲೆ ಪಾಪ ಅಲ್ಲಿ ಜನ ನೂಕಾಟದಲ್ಲಿ ಒಬ್ಬ ಆಂಟಿಗೆ ಕಾಲು ತುಂಬ ನೋವಾಗಿದೆ. ಆಂಟಿ ಮತ್ತು ಆಂಟಿ ಮಗಳು ಇಬ್ಬರೇ ಅಲ್ಲಿ ಈ ಥರ ನೋಡ್ಕೋತಾ ಕೂತಿದ್ರು. ಆದರೆ ಯಾರೂ ಏನು ಹೆಲ್ಪ್ ಮಾಡ್ತಾ ಇರಲಿಲ್ಲ. ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇತ್ತು, ಜಾಕಿ ಕ್ವಾರ್ಟರ್ಸಲ್ಲಿ ನಾನು ಸ್ಟಾರ್ಟಿಂಗ್ ವೀಡಿಯೋ ತೋರಿಸಿದ್ದೀನಲ್ಲ, ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಆಂಟಿ ಇಲ್ಲೇ ಹತ್ರ ಇದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲಿ ಒಂದು ಬೆಲ್ಲದ ಹಾರ ಮಾಡಿದರು. ಓಕೆ, ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.